ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾನು ಮತ್ತು ಪಾಪು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಆಗಿತ್ತು, ಹಾಗಾಗಿ ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಹಸ್ಬೆಂಡ್ ವಿಡಿಯೋ ಮಾಡಿರೋದು. ಅವಳು ತುಂಬ ಕಿಟ್ಲೆ ಮಾಡ್ತಾಯಿದ್ಲು ನನ್ನ ಜೊತೆ. ಅಂದರೆ ಮಕ್ಕಳಂತಂದಮೇಲೆ ಅವರಿಗೆ ಖುಷಿ, ಇಂಟ್ರೆಸ್ಟ್ ಎಲ್ಲ ಇದ್ದೇ ಇರುತ್ತಲ್ಲ. ಇದು ಅಮ್ಮ ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಕ್ಯೂರಿಯಾಸಿಟಿಗೆ ಸೊ ಬಂದೆಲ್ಲ ತೆಗೆದು ಹಾಕೋದೆಲ್ಲ ಮಾಡ್ತಾಳೆ. ಇವತ್ತೇನು ಸೈಲೆಂಟ್ ಆಗಿದ್ದಾಳೆ. ಸೊ ಅಮ್ಮ ಏನು ಹೇಳ್ತಿದ್ದಾಳೆ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಅವಳು ತಿರುಗ್ತಾ ಇದ್ದಾಳೆ. ಅವಳು ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದ್ದಾಳೆ ಆಯಿತಾ. ಸೊ ಅದೊಂಥರ ಹೇಳಿದ್ರು ಮತ್ತು ಕ್ಲಾಕ್ ವೈಸ್ ತಿರುಗ್ತಾನೆ ಇಲ್ಲ, ಆ್ಯಂಟಿ ಕ್ಲಾಕ್ ವೈಸೇ ತಿರುಗ್ತಾ ಇದ್ದಾಳೆ. ಸೊ ಉಲ್ಟಾ ತಿರುಗ್ತಾ ಇದ್ದಾಳೆ. ಬೆಳಿಗ್ಗೆ ನಾನು ಆದಷ್ಟು ಬೇಗ ಸ್ನಾನ ಮಾಡ್ಕೊತೀನಿ. ನಂದೆಲ್ಲ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ಅದಾದಮೇಲೆ ನಾನು ತಿಂಡಿ ರೆಡಿ ಮಾಡೋದು. ನಂದು ಇದು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ನಾನು ಯಾವತ್ತೂ ಅಷ್ಟೇ, ನಾನು ಸ್ನಾನ ಆಗದೆ ತಿಂಡಿ ರೆಡಿ ಮಾಡೋಕ್ಕೆ ಹೋಗಲ್ಲ. ನಾನು ಆದಷ್ಟು ಬೇಗ ಸ್ನಾನ ಮಾಡ್ಕೊತೀನಿ ಬೆಳಗ್ಗೆನೇ. ಸೊ ಬೆಳಗ್ಗೆ ಒಂದು ಸಲ ಸ್ನಾನ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ರೆ ಮತ್ತೆ ಫ್ರೀ ಆಗಿಬಿಡ್ತೀವಿ ಅಂತ. ಸೊ ಹಾಗಾಗಿ ನನ್ನ ಮಗಳಿಗೆ ಆರತಿ ತಗೊಂಡೋಗೋದಂದರೆ ತುಂಬ ಇಷ್ಟ. ಅಪ್ಪನಿಗೆ ಕೊಡೋದು, ಅಮ್ಮನಿಗೆ ಕೊಡೋದು ಎಲ್ಲ. ಸೊ ಅಪ್ಪನಿಗೆ ಕೊಟ್ಟು ಬಂದು ನಾನು ಬೆಂಕಿ ಅಂತ ಹೇಳಿ ತುಂಬ ಸಲ ಅವಾಯ್ಡ್ ಮಾಡ್ತೀನಿ ಇದನ್ನೆಲ್ಲ. ಬಟ್ ಕೆಲವೊಂದು ಸಲ ಮಕ್ಕಳು ಕೇಳಲ್ಲ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಕೊಡ್ತೀವಿ. ಹಾಗೆ ಇದು ಅಂದರೆ ಬುಧವಾರದ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಬುಧವಾರ ನನ್ನ ಹಸ್ಬೆಂಡ್ ತುಂಬ ದಿನ ಆಗಿತ್ತು ಮನೇಲಿಲ್ಲದೆ. ಅಂದರೆ ಶುಕ್ರವಾರ ಹೋದವರು ಬಂದಿದ್ದು ಮತ್ತು ಬುಧವಾರನೇ. ಸೊ ಹಾಗಾಗಿ ಅವಳ ಟಾಯ್ಸ್ ಎಲ್ಲ ಕೆಳಗಡೆ ಬಿದ್ದಿತ್ತು, ಅದನ್ನೆಲ್ಲ ಮೇಲ್ಗಡೆ ನೀನೇ ಹಾಕು ಅಂತ ಹೇಳಿ ಹಾಕಿಸ್ತಾ ಇದ್ದೀವಿ. ಸೊ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ತಾಳೆ, ಆಮೇಲೆ ನಾವೇ ಹಾಕಬೇಕು. ಈ ಟಾಯಿಗೆ ಮಾತ್ರ 1 ವರ್ಷ ಆಗ್ತಾ ಬಂತು, ಏನೂ ಆಗಿಲ್ಲ. ಇದ್ರ ಜೊತೆ 2-3 ತಂದಿದ್ರು. ಒಂದ್ರದ್ದು ಮುರಿದೋಗಿದೆ ರೆಕ್ಕೆ, ಇನ್ನೊಂದು ವರ್ಕೇ ಆಗಲ್ಲ. ಬಟ್ ಈ ಟಾಯ್ ಮಾತ್ರ ಅದೆಷ್ಟು ಸಲ ಬೀಳಿಸಿದಾಳು, ಅದೆಷ್ಟು ಸಲ ಮೇಲ್ಗಡೆಯಿಂದ ಹೊತ್ತಾಕಿದಾಳು ಗೊತ್ತಿಲ್ಲ. ಬಟ್ ಏನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. 100 ರೂಪಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಅನಿಸುತ್ತೆ ಬೇಬಿ. ಸಣ್ಣ ಪುಟ್ಟ ಕೆಲಸಗಳನ್ನ ಅವಳ ಹತ್ರನೂ ಮಾಡಿಸ್ತೀನಿ. ಅಂತಂದರೆ ಅವಳೇನಾದರೂ ಟಾಯ್ಸ್ ಎಲ್ಲ ಕೆಳಗಡೆ ಹಾಕ್ತಾಯಿದ್ರೆ ಅದನ್ನು ಅವಳ ಹತ್ರನೇ ಹೆಕ್ಕಿಸ್ತೇನೆ. ಅದಾದಮೇಲೆ ಅವಳು ತುಂಬ ಅಂದರೆ ವಸ್ತುಗಳನ್ನೆಲ್ಲ ಆ ಕಡೆ ಈ ಕಡೆ ಹಾಕ್ತಾ ಇರ್ತಾಳೆ, ಅವಳ ಹತ್ರನೇ ಹೆಕ್ಕಿಸಿ ಜೋಡಿಸಿಡ್ತೀನಿ. ಸೊ ಅದು ಅವರಿಗೂ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ, ಅದು ಅವರಿಗೆ ಆಟ ಆಡಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ ಅಷ್ಟೇ. ಇಲ್ಲಿ ನಾವು ಸೋರೆಕಾಯಿ ತಂಬುಳಿ ಮಾಡಿದ್ದೆ. ನಾನು ಆ್ಯಕ್ಚುಲಿ ಇದನ್ನು ರೆಸಿಪಿ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಇವಾಗ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಈಗ 2 ಗಂಟೆ. ಸೊ ಇವತ್ತು ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ. ನಮ್ಮ ಊರ ಕಡೆ ನಾವೇನು ಮಾಡಲ್ಲ ಇದನ್ನೆಲ್ಲ. ನಮ್ಮ ಊರ ಕಡೆ ಅಂದರೆ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ಹಳೆ ಮರದ ಕಹಿ ಕುಡಿತಾರೆ, ಅದರದ್ದು. ಇಲ್ಲಿ ನಮಗಿಲ್ಲಿ ಆ ಥರ ಎಲ್ಲ ಏನು ಅವಕಾಶ ಇಲ್ವಲ್ಲ, ಹಾಗಾಗಿ ನಾನು ಇಲ್ಲಿ ಸಂಪ್ರದಾಯ ಏನು ಪಾಲಿಸಲ್ಲ. ನಮ್ಮ ಊರ ಕಡೆ ಏನು ಸಂಪ್ರದಾಯ ಇದೆಯೋ ಅದನ್ನಷ್ಟೇ ಪಾಲಿಸ್ತೇನೆ. ಇವತ್ತು ಸಿಂಪಲಾಗಿ ಒಂದು ಸೋರೆಕಾಯಿ ತಂಬುಳಿ ಮಾಡಿದ್ವಿ, ಹಾಗೆ ಇದು ಬೆಂಡೆಕಾಯಿ ಪಲ್ಯ ಮಾಡಿದೆ. ಆ್ಯಕ್ಚುಲಿ ನಾನು ಸೋರೆಕಾಯಿ ತಂಬುಳಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಏನಾಯಿತು, ನಾನು ತುಂಬ ದಿನದಿಂದ ಕಾಲ್ ಮಾಡಿದ್ದೆ ನಾನು ಅವಳಿಗೆ. ಅವಳು ಇವತ್ತು ಕಾಲ್ ಮಾಡಿದ್ಲು, ಹಾಗೆ ಅವಳ ಹತ್ರ ಮಾತಾಡಿಕೊಂಡೆ, ರೆಸಿಪಿ ಇದು ಮಾಡಿಕೊಂಡೆ. ಹಾಗಾಗಿ ನಾನು ನಿಮಗೆ ತೋರಿಸ್ಲಿಲ್ಲ. ಇದಕ್ಕಿಂತ ಮುಂಚೆ ನಾನು ಮಂಗಳೂರು ಸೌತೆ ಬರುತ್ತಲ್ಲ, ಅದರಲ್ಲಿ ಇದೇ ರೀತಿ ಮಾಡಿದ್ದೆ. ಈ ಸಲ ಸೋರೆಕಾಯಲ್ಲಿ ಮಾಡಿದೆ. ಸೊ ಯಾವ ತರಕಾರಿ ಸಿಗುತ್ತೆ ಅದರಲ್ಲೇ ಮಾಡ್ತೀನಿ. ಹಾಗಾಗಿ ನನಗೆ ಅಂದ್ಕೊಂಡಿದ್ದೆ ನಾನು ರೆಸಿಪಿ ಶೂಟ್ ಮಾಡ್ಕೋಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಕೆಲವು ಸಲ ಆ ಥರ ಆಗುತ್ತೆ. ನಮಗೋಸ್ಕರ ಅಂತ ತುಂಬ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದಾಗ ರಿಸೀವ್ ಮಾಡದೇ ಇರೋಕ್ಕಾಗಲ್ಲ. ಸೊ ತುಂಬ ದಿನವೇ ಆಗಿತ್ತು ನಾನು ಅವಳ ಹತ್ರ ಮಾತಾಡ್ಸಿದೆ. ಸೊ ಹಾಗಾಗಿ ಮಾಡಿದ್ಲು, ಹಾಗಾಗಿ ಮಾತಾಡಿಸ್ತಾ ಇದ್ದೆ.
ಹಾಗೆ ಮತ್ತು ಇವತ್ತು ಬೆಳಗ್ಗೆಯಿಂದ ನನಗೆ ಅಷ್ಟು ಬೇಗ ವ್ಲಾಗ್ ಮಾಡೋಕ್ಕಾಗಲ್ಲ. ಸಮ್ ಟೈಮ್ ಮಾಡ್ತೀನಿ, ಸಮ್ ಟೈಮ್ ಆಗಲ್ಲ. ಅದು ಅಲ್ಲದೆ ಇವತ್ತೇನಂತಂದರೆ ಹಸ್ಬೆಂಡ್ 5 ಡೇಸಿಂದ ಶುಕ್ರವಾರದಿಂದ ಇರಲಿಲ್ಲ. ಇವತ್ತು ಬಂದಿದ್ದು. ಇವತ್ತು ಯಾವ ವಾರ? ಇವತ್ತು ಬುಧವಾರ ಅಲ್ಲ. ನಿನ್ನೆ ನೈಟ್ ಅಂದರೆ 2 ಗಂಟೆಗೆ ಬಂದಿದ್ದು. ಹಾಗಾಗಿ ಬಂದಮೇಲೆ ಬೆಳಗ್ಗೆ ಎಲ್ಲ ಬಟ್ಟೆ ಒಗೆಯೋದು, ಅದು ಇದು ವಾಷಿಂಗ್ ಮಿಷಿನ್ಗೆ ಹಾಕೋದು ಹಾಗೇ ಕೆಲಸ ಇತ್ತು. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡೆ. ಇವಾಗ ಒಂದು ರೆಸಿಪಿ ಏನಾದರೂ ತೋರಿಸೋಣ ಅಂದ್ಕೊಂಡಿದ್ದೀನಿ. ಪಾಪು ಎದ್ದರೆ ಆಗಲ್ಲ, ಪಾಪಿ ಹೇಳ್ದೆ ಮಲಗಿದ್ರೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಏನಂದರೆ ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ರೀಸನ್ ಏನಂತಂದರೆ ನನ್ನ ಮಗಳಿಗೆ ಸ್ವಲ್ಪ ಚಕ್ಲಿ ಅಂದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಹೊರಗಡೆಯಿಂದ ಕೊಡೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಮಾಡ್ಬೋದಲ್ಲ ಅಂತ. ಇದಕ್ಕಿಂತ ಮುಂಚೆ ನಾವು ಮಾಡ್ತಾ ಇದ್ವಿ ಮನೆಯಲ್ಲೇ ಚಕ್ಲಿ. ನಾನು ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ. ಹಾಗಾಗಿ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಮಾಡಬೇಕು ಅನಿಸಿದಾಗ ನಾನು ಚಕ್ಲಿ ಮಾಡ್ತೀನಿ. ಇವಾಗ ಮಕ್ಕಳು ಒಬ್ಬರೇ ನೋಡಿಕೊಂಡಾಗ ನನಗೆ ಯಾವುದೂ ಅಷ್ಟು ಟೈಮ್ ಕೊಟ್ಟು ಮಾಡ್ಕೊಳಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹಾಗೆ ಮಾಡ್ತೀನಿ ಅಂತ. ಅದನ್ನು ನಾನು ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ನಿಮ್ಮ ಮನೇಲೂ ಚಿಕ್ಕ ಮಕ್ಕಳು ಅಂದರೆ 1 ವರ್ಷ ಮಕ್ಕಳು ಕುರ್ಕುರೆ ಏನಾದರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಕುರ್ಕುರೆ ತಿಂಡಿ, ಸೊ ಚಕ್ಲಿನ ಮಾಡ್ಬೋದು. ನಾನು ಇದನ್ನು ತುಂಬ ಸಾಫ್ಟಾಗೇ ಮಾಡ್ತೀನಿ. ಅವಳಿಗೆ ಹೊರಗಡೆ ಚಕ್ಲಿ ಕೊಟ್ಟಿದ್ದೀನಿ ಒಂದು ಸಲ. ಏನಾಗಿತ್ತಂತಂದರೆ ಅದು ತುಂಬ ಹಾರ್ಡ್ ಇರುತ್ತೆ ಆಯಿತಾ. ಸೊ ಹಸ್ಬೆಂಡ್ ನನಗೆ ಬೈತಾರೆ ಅದನ್ನು ಕೊಡಬೇಡ ಅಂತ. ನಾನು ಆ್ಯಕ್ಚುಲಿ ಕೊಡಲ್ಲ. ಕೆಲವೊಂದು ಸಲ ನಾವು ತಿಂದಾಗ ಅವ್ರು ಕೇಳ್ತಾರಲ್ಲ, ಆವಾಗ ಸ್ವಲ್ಪ ಕೊಟ್ಟರೆ ಅದನ್ನು ನೆಕ್ಸ್ಟ್ ಅದನ್ನೇ ಕೇಳ್ತಾಳೆ. ಸೊ ಹಾಗಾಗಿ ಇವತ್ತು ನಾವೇ ಮಾಡೋಣ ಅಂದ್ಕೊಂಡಿದ್ದೀನಿ. ತೋರಿಸ್ತೇನೆ ನಾನು ಮಾಡಿದಾಗ, ಆಯಿತಾ. ಆಮೇಲೆ ನನ್ನ ಹತ್ರ ಒಂದು 2-3 ಜನ ಕೇಳಿದ್ರು, ನೀವು ವ್ಲಾಗ್ ಮಾಡುವಾಗ ಲಿಫ್ಟಿಕ್ ಯಾಕೆ ಹಾಕಲ್ಲ ಅಂತ. ನಾನು ಕೆಲವು ವ್ಲಾಗೆಲ್ಲ ಹಾಕ್ತೀನಿ, ಕೆಲವು ವ್ಲಾಗಲ್ಲಿ ನಾನು ಮನೇಲಿ ಹೇಗಿರ್ತೀನೋ ಹಾಗೆ ಶೂಟ್ ಮಾಡ್ಕೊತೀನಿ ಅಲ್ಲ, ಹಾಗಾಗಿ ಹಾಕಲ್ಲ ನಾನು ಅಷ್ಟೇ. ಈ ಸಲ ನನಗೆ ನನ್ನ ಹಸ್ಬೆಂಡು ಔಟ್ ಆಫ್ ಸ್ಟೇಷನ್ ಡ್ಯೂಟಿ ಇದ್ದಾಗ ತುಂಬ ಕಷ್ಟ ಅನ್ನಿಸ್ತು. ಯಾಕಂತಂದರೆ ಈ ಮಕ್ಕಳಿಗೆ ನಾವು ಎಷ್ಟೇ ಮಾಡಲಿ 24 ಗಂಟೆ ನಾವು ಅವ್ರನ್ನ ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಬಟ್ ಎಂಡ್ ಆಫ್ ದಿ ಡೇ ಅವ್ರು ಕೇಳೋದು ಅಪ್ಪ 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 ಅಂತಾರೆ. ಸೊ ನನ್ನ ಮಗಳು ಹಾಗೇ ಮಾಡ್ತಾಯಿದ್ಲು. ನನಗೂ ಬೇಜಾರಾಗೋಗಿತ್ತು. ಒಂದು ಬೇಕು ಅಪ್ಪ ಅಂದರೆ ಅವರು ಫ್ರೈಡೇ ಹೋಗಿದ್ದು. ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ 4-5 ದಿನವೇ ಆಗಿತ್ತಲ್ಲ. ಸೊ ಪ್ರತಿ ಸಲವೂ ಮೊಬೈಲ್ ತಂದುಕೊಡೋಳು, ಅಪ್ಪನಿಗೆ ಫೋನ್ ಮಾಡಿಕೊಡು, ಅಪ್ಪನಿಗೆ ಫೋನ್ ಮಾಡಿಕೊಡು ಅಂತ. ಸೊ ಚಿಕ್ಕ ಮಕ್ಕಳಿದ್ರೆ ಹ್ಯಾಂಡ್ಲ್ ಮಾಡೋದು ಇಂಥ ಸಿಚುವೇಶನ್ ಬಂದಾಗ ತುಂಬ ಕಷ್ಟ. ನಾನು ಈ ಫೋನೆಲ್ಲ ಎತ್ತಿಡ್ತಾಯಿದ್ದೆ, ಮೇಲ್ಗಡೆ ಕಾಣಿಸಿದ್ರೆ ಸಾಕು ಅಪ್ಪನಿಗೆ ಫೋನ್ ಮಾಡಿಕೊಡು ಅಂತ ಹೇಳೋಳು. ಸೊ ಹಾಗಾಗಿ ನಾನು ವ್ಲಾಗನ್ನು ನಾನು ಮಾಡ್ಕೊಂಡಿಲ್ಲ. ಯಾಕಂತಂದರೆ ಫೋನ್ ಕಾಣಿಸಿದ್ರೆ ಅವಳು ಕೇಳೋಕ್ಕೆ ಶುರು ಮಾಡ್ತಾಳೆ, ಅಪ್ಪನಿಗೆ ಫೋನ್ ಮಾಡು ಅಂತಂದ್ಬಿಟ್ಟು. ನಾವು ಅವರೇನೋ ಡ್ಯೂಟಿ ವಿಚಾರವಾಗಿ ಹೋಗಿರ್ತಾರೆ. ಸೊ ನಾವು ಅವರಿಗೆ ಪದೇ ಪದೇ ಕಾಲ್ ಮಾಡಿದ್ರು ಡಿಸ್ಟರ್ಬೆನ್ಸ್ ಆಗುತ್ತೆ, ಮತ್ತು ಅದು ಸರಿನೂ ಅಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕಾಲ್ ಮಾಡೋಕ್ಕೆ ಹೋಗಲ್ಲ. ನಾವು ಎಷ್ಟೇ ಮಾಡಲಿ ಹೆಣ್ಮಕ್ಳು, ನಾವು 24 ಗಂಟೆ ಅವ್ರಿಗೆ ಏನೇನು ಬೇಕು ಅದು ಎಷ್ಟೇ ಕೇರ್ ತಗೊಳ್ಳಿ, ಬಟ್ ಮಲಗುವಾಗ ಮಾತ್ರ ಅಪ್ಪ ಬೇಕು ಅಂತ ಹೇಳಿದಾಗ ಬೇಜಾರು ಆಗುತ್ತೆ, ಒಂದೊಂದು ಸಲ ಖುಷಿನೂ ಆಗುತ್ತೆ, ಆ ಅಪ್ಪನಲ್ವ ಕೇಳಿದ್ದು ಅಂತ ಅಂದ್ಬಿಟ್ಟು. ಸೊ ಹಾಗೂ ಆಗುತ್ತೆ ಕೆಲವೊಂದು ಸಲ. ಇಲ್ಲಿ ನಾನು ಮಧ್ಯಾಹ್ನ ಊಟ ಮಾಡಿಸೋಣ ಅಂತಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಇದು ನಾನು ಏನೇ ಮಾಡಿದ್ರು ಅಂತ ಇವತ್ತು ನಾನು ಸೋರೆಕಾಯಿ ತಂಬುಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮೊಸರು ಹಾಕ್ಕೊಂಡಿದ್ದೀನಿ, ಹಾಗೆ ಊಟ ಮಾಡಿಸ್ತಾ ಇದ್ದೀನಿ. ಸೊ ನಾನು ಡೈಲಿ ಮೊಸರನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಲು ಕೊಡಲ್ಲ ನನ್ನ ಮಗಳಿಗೆ, ಹಾಗಾಗಿ ನಾನು ಮೊಸರನ್ನ ಕೊಡ್ತೀನಿ. ಯಾಕೆ ಹಾಲು ಕೊಡಲ್ಲ ಅಂತಂದರೆ ಹಾಲು ಕಫ ಆಗುತ್ತೇನೋ ಅಂತ ಫೀಲ್ ನನಗೊಂಥರ, ಅದಕ್ಕೆ ನಾನು ಹಾಲು ಕೊಡೋಕ್ಕೆ ಹೋಗಲ್ಲ ಅವಳಿಗೆ. ಸೊ ಮೊಸರಲ್ಲಿ ಮಾತ್ರ ಮಧ್ಯಾಹ್ನ ಊಟ ಮಾಡಿಸ್ತೀನಿ. ನೈಟು ಅಷ್ಟೇ, ನೈಟು ಸ್ವಲ್ಪ ಸಾರು ಏನಾದರೂ ಹಾಕಿದರೆ ಸಾರಲ್ಲೇ ಊಟ ಮಾಡಿಸ್ತೇನೆ. ಮತ್ತು ಅವಳಿಗೆ ತುಪ್ಪ ಹಾಕಿ ಕೊಡ್ತೀನಿ. ಅಂದರೆ ತುಪ್ಪ ಅನ್ನ, ಒಂದೊಂದು ಸಲ ತುಪ್ಪ ಅನ್ನ ಸಾರು ಆ ಥರ ಮಾಡ್ತೀನಿ. ಸೊ ಏನಾದರೂ ತರಕಾರಿ ಇದ್ದರೆ, ಜೊತೆಗೆ ಬೇಯಿಸಿಟ್ಟಿರೋ ತರಕಾರಿ ಇದ್ದರೆ ತರಕಾರಿನ ಆ್ಯಡ್ ಮಾಡ್ತೀನಿ. ಇವತ್ತು ಹಾಗೆ ಸಾಂಬಾರಲ್ಲಿ ಇರೋ ತರಕಾರಿನ ಕೊಟ್ಬಿಟ್ಟಿದ್ದೀನಿ. ಸೊ ಅದನ್ನೇ ಸ್ವಲ್ಪ ತಿಂತಾಳೆ. ಮತ್ತು
ಮೊಸರು ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನು ಜೊತೆಗೆ ಊಟ ಮಾಡಿಬಿಡ್ತಾಳೆ, ಗೊತ್ತೇ ಆಗಲ್ಲ. ಸೊ ನಾನು ಇದನ್ನು ಒಂದು ತಿಂಗಳಾಯಿತು ವಾಪಸ್ ಇವಾಗ ಚೇಂಜಸ್ ಮಾಡಿ. ಅವಳ್ದು ರುಟೀನ್ನ ನಾನು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ. ಅಂದರೆ ಇದೇ ರೀತಿ ಕೊಡ್ತೀನಿ ಅಂತ ಇಲ್ಲ, ಅವಳ್ದು ಫುಡ್ ರುಟೀನ್ನ ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ಯಾಕಂತಂದರೆ ನಮ್ಮ ಫುಡ್ಡಿಗೆ ಅವರು ಅಡ್ಜಸ್ಟ್ ಆಗಬೇಕು. ಅವ್ರ ಥರನೇ ಅವರಿಗೆ ಮಾತ್ರ ಅಂತ ನಾವು ಮಾಡ್ತಾ ಹೋದರೆ ನಾವು ಅವರು ಸ್ಕೂಲಿಗೆ ಹೋದಾಗಲೂ ನಾವು ಮತ್ತು ಅವ್ರಿಗೆ ಮಾತ್ರ ಅಂತ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಸೊ ನಮ್ಮದೇನು ಫುಡ್ ಇದೆಯೋ ಅದನ್ನ ನಿಧಾನಕ್ಕೆ ಚೇಂಜಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ, ನಮ್ಮ ಫುಡ್ಡಿಗೆ ಅಡ್ಜಸ್ಟ್ ಆಗೋ ಥರ. ನಾನಿಲ್ಲಿ ಚಕ್ಕಲಿ ಮಾಡ್ಕೊಳ್ಳೋಣ ಅಂತಂದರೆ ಬೆಣ್ಣೆ ಮುರುಕು ಅಂತ ಹೇಳ್ತಾರಲ್ಲ, ಅದನ್ನೇ ಮಾಡ್ತಾ ಇರೋದು. ಆದರೆ ನನ್ನ ಹತ್ರ ಇಲ್ಲಿ ಬೆಣ್ಣೆ ಇಲ್ಲ, ತುಪ್ಪನೂ ಇಲ್ಲ, ಖಾಲಿಯಾಗಿದೆ. ಸೊ ಹಾಗಾಗಿ ನಾನು ಆಯಿಲ್ ಯೂಸ್ ಮಾಡ್ತೀನಿ. 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪು ನಾನು ಇದು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಬೇಕು ಅಂತಂದರೆ ಎಳ್ಳು, ಜೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ, ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಓಂಕಾಳಿದ್ರೆ ಓಂಕಾಳು ಹಾಕ್ಬೋದು. ಇದೆಲ್ಲ ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿರಲಿ ಹಿಟ್ಟು. ನಾನು ಆಲ್ಮೋಸ್ಟ್ ಒಂದು 1/4 ಕಪ್ಪಷ್ಟು ನಾನು ನೀರು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ಏನೂ ಆಗಿಲ್ಲ ನನಗೆ. ಒಂದು ಹತ್ರ ಒಂದು ಅರ್ಧ ಕಪ್ಪಷ್ಟು ನೀರಾಗಿದೆ ಅಷ್ಟೇ. ಸೊ ನಾನು ಇದನ್ನು ಏನಕ್ಕೆ ಮಾಡ್ಕೊತೀನಿ ಅಂತಂದರೆ, ಹೊರಗಡೆದ್ದು ಫುಡ್ ಕೊಡಬಾರ್ದು ಅಲ್ವಾ ಜಾಸ್ತಿಯಾಗಿ. ಸೊ ಹಾಗಾಗಿ ನಾನು ಮನೆಯಲ್ಲೇ ಏನಾದರೂ ಮಾಡ್ತೀನಿ, ಅವಳಿಗೂ ತಿಂದಂಗೆ ಆಗುತ್ತೆ, ನಮಗೂ ಸ್ನ್ಯಾಕ್ಸಿಗೆ ಏನಾದರೂ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಷ್ಟೇ. ಇದು ಚಟ್ನಿಗೆ ಹಾಕ್ತಾರಲ್ಲ, ಅದನ್ನು ಪುಟಾಣಿ ಹಿಟ್ಟು ಅಂತಂದರೆ ಚಟ್ನಿಗೆ ಹಾಕೋ ಇದು ಕಡಲೆ ಪಪ್ಪು ಅಂತ ಹೇಳ್ತಾರೆ, ಕಡಲೆ ರೋಸ್ಟೆಡ್ ಚನಾ ದಾಲ್ ಇದೆಯಲ್ಲ, ಅದನ್ನೇ ನಾನು ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಬಿಸಿ ಮಾಡಿದ ಎಣ್ಣೆ ಹಾಕ್ಕೋಬೇಕು. ನಾನು ಅದು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು, ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು. ನಾನಿವತ್ತು ಅದನ್ನ ಆ್ಯಡ್ ಮಾಡಿಲ್ಲ. ನನ್ನ ಚಾನಲಲ್ಲಿ ಇವತ್ತಿಗೆ 333 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಾನು ಯಾರೂ ಏನೂ ಇಲ್ಲದೆ ನಾನು ಚಾನಲ್ ಶುರು ಮಾಡಿರೋದು. ನನಗೆ ಇದು ಒಂಥರ ಖುಷಿಯೇ. ಇನ್ನೂ 500 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಆದಷ್ಟು ಬೇಗ ಆ ದಿನಾನು ಹೇಳುವ ಥರ ಬರಲಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವೀಡಿಯೋನ ಎಂಡ್ ತನಕನೂ ನೋಡಿ, ಪ್ರತಿ ವೀಡಿಯೋನು ಅಂತ ಕೇಳ್ಕೊತೀನಿ. ಸೊ ನಾನು ಯಾವುದೇ ಇನ್ಫಾರ್ಮೇಟಿವ್ ಇರೋ ಥರನೇ ನಾನು ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ನನಗೇನಂತಂದರೆ, ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಇವಾಗ ಸದ್ಯಕ್ಕಂತೂ ಆಗಲ್ಲ, ಪಾಪು ಎಲ್ಲ ಇರೋದ್ರಿಂದ. ಆದಷ್ಟು ಮನೆ ಒಳಗಡೆನೇ ಮಾಡ್ತಾಯಿದ್ದೀನಿ. ಆದರೂ ಹಸ್ಬೆಂಡ್ ಸಪೋರ್ಟ್ ತೊಗೊಂಡು ನಾನು ಹೊರಗಡೆ ವೀಡಿಯೋಗಳನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮುಂದೆ ಹೋಗ್ತಾ ಇನ್ನೂ ಇಂಟ್ರೆಸ್ಟಿಂಗಾಗಿ ಮಾಡೋ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ.